ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾರ್ಮಿಕರ ದಿನಾಚರಣೆಯ ಮಾಹಿತಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಲಿದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ಕಾರ್ಮಿಕರ ದಿನ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನು ಪ್ರತಿ ವರ್ಷ ಮೇ ತಿಂಗಳ ಮೊದಲ ದಿನದಂದು ಕಾರ್ಮಿಕ ವರ್ಗದ ಸಾಧನೆಗಳನ್ನು ಆಚರಿಸಲಾಗುತ್ತದೆ. ಕಾರ್ಮಿಕರು ಮತ್ತು ಸಮಾಜಕ್ಕೆ ಅವರು ನೀಡಿದ ಕೊಡುಗೆಗಳ ಆಚರಣೆಗೆ ಈ ದಿನವನ್ನು ಮೀಸಲಿಡಲಾಗಿದೆ. ದಿನವು ಕಾರ್ಮಿಕ ಸಂಘಟನೆಯ ಚಳುವಳಿಯಲ್ಲಿ ತನ್ನ ಮೂಲವನ್ನು ಹೊಂದಿದೆ. ನಿರ್ದಿಷ್ಟವಾಗಿ 8 ಗಂಟೆಗಳ ದಿನದ ಚಳುವಳಿ. ಮೇ ದಿನ ಎಂದು ಕರೆಯಲ್ಪಡುವ ಈ ದಿನವು ಅನೇಕ ದೇಶಗಳಲ್ಲಿ ಸಾರ್ವಜನಿಕ ರಜಾ ದಿನವಾಗಿದೆ. ಇದು ಭಾರತದಲ್ಲಿ ಸಾರ್ವಜನಿಕ ರಜಾ ದಿನವಾಗಿದೆ. ಅಲ್ಲಿ ಇದನ್ನು ಅಂತಾರಾಷ್ಟ್ರೀಯ ಶ್ರಮಿಕ್ ದಿವಸ್, ಹಿಂದಿಯಲ್ಲಿ ಇದನ್ನು ಕಾಮಗಾರ್ ದಿನ್, ಕನ್ನಡದಲ್ಲಿ ಕಾರ್ಮಿಕ ದಿನಾಚರಣೆ, ತೆಲುಗಿನಲ್ಲಿ ಕಾರ್ಮಿಕ ದಿನೋತ್ಸವ, ಮರಾಠಿ ಕಾಮ್ಗಾರ್ ದಿವಸ್ನಲ್ಲಿ, ತಮಿಳಿನಲ್ಲಿ ಉಳೇತ್ಪಾಲರ್ ದಿನಂ, ಮಲಯಾಳಂನಲ್ಲಿ ತೊಳಿಲಾಳಿ ದಿನ ಮತ್ತು ಬೆಂಗಾಲಿಯಲ್ಲಿ ಶ್ರಮಿಕ್ ದಿಬೋಸ್ ಎಂದು ಕರೆಯಲಾಗುತ್ತದೆ. ಕಾರ್ಮಿಕ ದಿನಾಚರಣೆಯ ಇತಿಹಾಸ. ಮೇ 1, 1890 ಯುರೋಪಿನ ಮೊದಲ ಅಂತಾರಾಷ್ಟ್ರೀಯ ಸಮಾಜವಾದಿ ಕಾಂಗ್ರೆಸ್, ಜುಲೈ 14, 1889 ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಮೇ 1 ಅಂತಾರಾಷ್ಟ್ರೀಯ ಏಕತೆ ಮತ್ತು ಒಗ್ಗಟ್ಟಿನ ಕಾರ್ಮಿಕರ ದಿನ ಎಂದು ಆಚರಿಸಬೇಕು ಎಂದು ಘೋಷಿಸಿದ ನಂತರ ಕಾರ್ಮಿಕರಿಗೆ ಮೀಸಲಾದ ಮೊದಲ ಮೇ ದಿನಾಚರಣೆಯಾಗಿದೆ. ಪ್ರತಿ ವರ್ಷ ಅಟ್ಲಾಂಟಿಕ್ನ ಇನ್ನೊಂದು ಬದಿಯ ಘಟನೆಗಳ ಕಾರಣದಿಂದ ದಿನಾಂಕವನ್ನು ಆಯ್ಕೆ ಮಾಡಲಾಗಿದೆ. ಇದು 1884ರಲ್ಲಿ ಅಮೆರಿಕನ್ ಫೆಡರೇಷನ್ ಆಫ್ ಅಗರ್ಸೈಡ್ ಟ್ರೇಡ್ಸ್ ಮತ್ತು ಲೇಬರ್ ಯೂನಿಯನ್ಸ್ 8 ಗಂಟೆಗಳ ಕೆಲಸದ ದಿನವನ್ನು ಒತ್ತಾಯಿಸಿತು. ಇದು ಮೇ 1, 1886ರಿಂದ ಜಾರಿಗೆ ಬರಲಿದೆ. ಇದು ಸಾರ್ವತ್ರಿಕ ಮುಷ್ಕರ ಮತ್ತು ಹೇ ಮಾರ್ಕೆಟ್ ಚಿಕಾಗೋದಲ್ಲಿ 1886ರ ದಂಗೆಗೆ ಕಾರಣವಾಯಿತು. 8 ಗಂಟೆಗಳ ಕೆಲಸ ದಿನದ ಅಧಿಕೃತ ಅನುಮೋದನೆಯಂತೆ 3 ವರ್ಷಗಳ ನಂತರ ಫ್ರೆಂಚ್ ಸಮಾಜವಾದಿ ಪಕ್ಷವು ಕಾರ್ಮಿಕ ಚಳವಳಿಯನ್ನು ಗೌರವಿಸಲು ಅಂತಾರಾಷ್ಟ್ರೀಯ ದಿನವನ್ನು ರಚಿಸಿತು ಮತ್ತು ಹೇ ಮಾರ್ಕೆಟ್ ಹತ್ಯಾಕಾಂಡದ ಸ್ಮರಣಾರ್ಥವಾಗಿ ಮೇ 1ರಂದು ಗುರುತಿಸಲಾಯಿತು. ಭಾರತದಲ್ಲಿ ಕಾರ್ಮಿಕರ ದಿನ. ಮದ್ರಾಸ್, ಈಗ ಚೆನ್ನೈ, 1923ರಲ್ಲಿ ಮೊದಲ ಭಾರತೀಯ ಮೇ ದಿನಾಚರಣೆಯ ತಾಣವಾಗಿತ್ತು. ಇದನ್ನು ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಆಯೋಜಿಸಿತ್ತು. ಆ ಸಮಯದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಕೆಂಪು ಧ್ವಜವನ್ನು ಬಳಸಲಾಯಿತು. ಈ ದಿನವು ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ರಾಜಕೀಯ ಪಕ್ಷಗಳಿಗೆ ಕಾರ್ಮಿಕ ಚಳವಳಿಗಳಿಗೆ ಸಂಬಂಧಿಸಿದೆ. 1960ರಲ್ಲಿ ಇಂದಿನ ಬಾಂಬೆ ರಾಜ್ಯವು ಭಾಷಾವಾರು ಆಧಾರದ ಮೇಲೆ ವಿಭಜಿಸಲ್ಪಟ್ಟ ದಿನಾಂಕದ ಸ್ಮರಣಾರ್ಥವಾಗಿ ಮೇ 1 ಮಹಾರಾಷ್ಟ್ರ ದಿನ ಮತ್ತು ಗುಜರಾತ್ ದಿನ ಎಂದು ಆಚರಿಸಲಾಗುತ್ತದೆ. ಕಾರ್ಮಿಕ ದಿನಾಚರಣೆ. ಇಂದು ಕಾರ್ಮಿಕರ ದಿನವನ್ನು ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಹಾಗಾಗಿ ಮೆರವಣಿಗೆಗಳು, ರ್ಯಾಲಿಗಳು ಮತ್ತು ಇತರ ಕಾರ್ಯಕ್ರಮಗಳೊಂದಿಗೆ ಕಾರ್ಮಿಕರ ಕೊಡುಗೆಗಳು ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ನಡೆಯುತ್ತಿರುವ ಹೋರಾಟವನ್ನು ಎತ್ತಿ ತೋರಿಸುತ್ತದೆ. ಎಲ್ಲರಿಗೂ ನ್ಯಾಯಯುತ ಮತ್ತು ನ್ಯಾಯಯುತ ಕೆಲಸದ ಪರಿಸ್ಥಿತಿಗಳಿಗಾಗಿ ಹೋರಾಟದಲ್ಲಿ ಸಾಧಿಸಿದ ಪ್ರಗತಿ ಮತ್ತು ಉಳಿದಿರುವ ಸವಾಲುಗಳನ್ನು ಪ್ರತಿಬಿಂಬಿಸುವ ದಿನವಾಗಿದೆ.